ಫ್ರೆಂಡ್ಸ್ ನಮಸ್ತೆ, ನಮಸ್ಕಾರಗಳು. ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನಿರೋದು ನಮ್ಮ ಕದ್ರಿ ಹತ್ರ. ಕದ್ರಿ ಹತ್ರ ಹುಂಡೈ ಶೋರೂಮ್ ಪಕ್ಕದಲ್ಲಿ ಉಂಟಲ್ಲ ಫ್ರೆಂಡ್ಸ್, ಶ್ರೀ ದುರ್ಗಾ ದರ್ಶಿನಿ ಅಂತ ಒಂದು ಹೋಟೆಲ್ ಇದೆ. ಇಲ್ಲಿ ಉಂಟಲ್ವಾ, ಬೆಸ್ಟ್ ಗಂಜಿ ಊಟ, ವೆರೈಟಿ ಆಫ್ ಫಿಶ್ ಫ್ರೈ ಸಿಗ್ತದಂತೆ. ಬನ್ನಿ, ನಾನು ಇವತ್ತು ಫಸ್ಟ್ ಟೈಮ್ ಬಂದಿದ್ದೇನೆ. ಹೋಗಿ ಒಂದು ಒಳ್ಳೆ ಗಂಜಿ ಊಟ ಮಾಡುವಾಯ್ತಾ, ವಿತ್ ವೆರೈಟಿ ಆಫ್ ಫಿಶ್. ನೋಡಿ, ಶ್ರೀ ದುರ್ಗಾ ದರ್ಶಿನಿ ಒಂದು ಸಣ್ಣ ಕ್ಯಾಂಟೀನ್. ಆದರೆ ಇಲ್ಲಿ ಸಿಗೋ ಫಿಶ್ ಫ್ರೈ ಉಂಟಲ್ಲ ಫ್ರೆಂಡ್ಸ್, ವೆರೈಟಿ ಆಫ್ ಫಿಶ್ ಫ್ರೈ ನೆಕ್ಸ್ಟ್ ಲೆವೆಲ್ ಅಂತೆ. ಮಸಾಲ ಕೂಡ ಸೂಪರ್ ಆಗಿರ್ತದಂತೆ. ಬನ್ನಿ ಫ್ರೆಂಡ್ಸ್, ನೋಡಿ ಇಲ್ಲಿ ಉಂಟಲ್ಲ, ಮಧ್ಯಾಹ್ನ ಹೊತ್ತಿಗೆ ಇವ್ರದ್ದು ಹೋಟೆಲ್ ಯಾವಾಗಲೂ ರಶ್ ಇರ್ತದೆ, ಫುಲ್ ಇರ್ತದೆ. ನೋಡಿ ಬನ್ನಿ, ನಾ ಇವರ ಕಿಚನ್ಗೆ ಹೋಗೋಯ್ತಾ ಫ್ರೆಂಡ್ಸ್. ನೋಡಿ, ಬಿಸಿ ಬಿಸಿ ಮೀನು ಫ್ರೈ ಆಗ್ತಾ ಉಂಟಾಯ್ತಾ. ನೋಡಿ, ಡಿಸ್ಕೋ ಬಂಗುಡೆ, ಹಾ 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 ಹಾ. ನೋಡಿ ಫ್ರೆಂಡ್ಸ್, ಈ ಸೌಂಡ್ ಉಂಟಲ್ವಾ, ಕ್ರೇಜಿ, ವಾವ್, ಕೇಳಲಿಕ್ಕೆ ಉಂಟಲ್ಲ ಸೂಪರ್ ಖುಷಿ ಆಗುತ್ತೆ. ನೋಡಿ, ಫ್ರೈ ಆಗ್ತಾ ಉಂಟು. The only kirikiri I want in my life is this fish fry kirikiri sound. ಅಮೇಝಿಂಗ್ ಸೌಂಡ್, ಅಮೇಝಿಂಗ್ ಎರೋಮಾ ಆಯಿತಾ ಫ್ರೆಂಡ್ಸ್. ಒಳ್ಳೆ ಪರಿಮಳ ಬರ್ತಾ ಉಂಟು. ನೋಡಿ, ಇಲ್ಲಿ ಡಿಸ್ಕೋ ಮೀನು ಫ್ರೈ ಆಗ್ತಾ ಇದೆ. ವಾವ್, ನೋಡಿ ಇದು ಬಂಗುಡೆ ಡಿಸ್ಕೋ. ನೋಡಿ, ಇಲ್ಲೊಬ್ರು ಫ್ರೈ ಮಾಡ್ತಿದ್ದಾರೆ ಆಯಿತಾ, ಅವ್ರು ಫುಲ್ ಆನ್ ಬ್ಯುಸಿ. ಫ್ರೆಂಡ್ಸ್, ನೀವು ಸಹ ಸೌಂಡ್ ಕೇಳಿದ್ರಲ್ವಾ, ಸೂಪರ್ ಅಲ್ವಾ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ಗಂಜಿ ಊಟ ಮಾಡುವಾಯ್ತಾ. ನೋಡಿ, ಪರಿಮಳಕ್ಕೆ ಉಂಟಲ್ವಾ, ಟೆಂಪ್ಟ್ ಆಗ್ತಾ ಉಂಟು. ಬೇಗ ಒಂದು ಊಟ ಮಾಡುವ. ಬನ್ನಿ ಫ್ರೆಂಡ್ಸ್, ಕೈ ತೊಳೆದು ಗಂಜಿ ಊಟ ಮಾಡುವ. ಬನ್ನಿ ಫ್ರೆಂಡ್ಸ್. ನೋಡಿ, ಇವತ್ತು ನಾನು ಗಂಜಿ ಊಟ ಮಾಡ್ತಿದ್ದೇನೆ ವಿತ್ ಮುರು ತವಾ ಫ್ರೈ. ನೋಡಿ ಫ್ರೆಂಡ್ಸ್, ಇವರ ಮುರು ತವಾ ಫ್ರೈಗೆ ಉಂಟಲ್ಲ, ಫ್ರೈ ಆದ ನಂತರ ಮತ್ತೆ ಸ್ವಲ್ಪ ಮಸಾಲೆ ಹಾಕಿ ಕೊಡ್ತಾರೆ ಆಯಿತಾ. ನೋಡಿ, ಮೇಲ್ಗಡೆ ಸ್ವಲ್ಪ ಮಸಾಲೆ ಹಾಕಿ ಕೊಟ್ಟಿದ್ದಾರೆ. ನೋಡಿ, ಟೇಸ್ಟ್ ಮಾಡುವಾಯ್ತಾ ಹೇಗೆ ಉಂಟಂತ. ಮತ್ತು ನೋಡಿ, ಪುಡಿ ಎಟ್ಟಿ ಚಟ್ನಿ ಇದೆ, ಉಪ್ಪಿನಕಾಯಿ, ಮತ್ತೊಂದು ಬೇರೆಯ ಒಂದು ಚಟ್ನಿ ಕೂಡ ಇದೆ, ಕೆಂಪು ಚಟ್ನಿ. ಮೊದಲಿಗೆ ಉಂಟಲ್ವಾ, ನೋಡಿ ಸ್ವಲ್ಪ ಉಪ್ಪು ಹಾಕಿ ಉಂಟಲ್ಲ ಮಿಕ್ಸ್ ಮಾಡುವ ಗಂಜಿಗೆ. ಫ್ರೆಂಡ್ಸ್, ಮಧ್ಯಾಹ್ನ ಹೊತ್ತಲ್ಲಿ ಗಂಜಿ ಊಟ ಮಾಡೋದೇ ಉಂಟಲ್ವಾ, ತುಂಬ ಖುಷಿ ಆಗೋದು. ನೋಡಿ, ನಮ್ಮ ಮ್ಯಾಂಗ್ಳೂರ್ ಸ್ಟೈಲ್ ಗಂಜಿ ಅಂದರೆ ಅದು ನೆಕ್ಸ್ಟ್ ಲೆವೆಲ್. ಫ್ರೆಂಡ್ಸ್, ಮುರು ಉಂಟಲ್ವಾ, ಬಿಸಿ ಬಿಸಿ ಉಂಟಾಯ್ತಾ. ನೋಡಿ, ಒಳ್ಳೆ ಫ್ರೈ ಆಗಿದೆ, ಮಾತ್ರ ಫ್ರೈ ಒಳ್ಳೆಯದಾಗಿದೆ. ಟೇಸ್ಟ್ ಮಾಡುವ. ಸೂಪರ್. ಮಸಾಲ ಉಂಟಲ್ಲ ಫ್ರೆಂಡ್ಸ್, ಒಳ್ಳೆ ಟೇಸ್ಟ್ ಉಂಟಾಯ್ತಾ. ನೋಡಿ, ಇವಾಗ ಫ್ರೈ ಮೇಲೆ ಸಹ ಒಂದು ಮಸಾಲ ಹಾಕಿ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಮಸಾಲ, ಅದು ಸಹ ಒಳ್ಳೆಯದುಂಟು. ಖಾರ ಮತ್ತು ಹುಳಿಯಾಗಿ ಸೂಪರ್ ಆಗಿದೆ. ನೋಡಿ, ಮುರು ಉಂಟಲ್ಲ, ಒಳ್ಳೆ ಫ್ರೈ ಆಗಿದೆ. ನೋಡಿ ಫ್ರೆಂಡ್ಸ್, ಒಳ್ಳೆ ತವಾ ಫ್ರೈ ಆಯಿತಾ, ಸೂಪರ್. ನೋಡಿ, ಇದು ಪುಡಿ ಎಟ್ಟಿ ಚಟ್ನಿ, ಇದು ಸಹ ಟ್ರೈ ಮಾಡುವ. ಇದು ಗಂಜಿ ಒಟ್ಟಿಗೆ ಉಂಟಲ್ಲ ಫ್ರೆಂಡ್ಸ್, ಒಳ್ಳೆ ಕಾಂಬಿನೇಷನ್. ಈ ಖಾಲಿ ಚಟ್ನಿ ಇದ್ದರೆ ಉಂಟಲ್ವ, ಒಳ್ಳೆ ಗಂಜಿ ಊಟ ಮಾಡ್ಬೋದು. ನೋಡಿ, ಇವರ ಬೇರೆ ಸಹ ಚಟ್ನಿ ಸಹ ಇದೆ, ಕೆಂಪು ಚಟ್ನಿ, ಅದು ಸಹ ಟ್ರೈ ಮಾಡುವ. ಇದು ಸಹ ಒಳ್ಳೆಯದುಂಟು ಫ್ರೆಂಡ್ಸ್, ವೆರಿ ಟೇಸ್ಟಿ. ಮುರು ನೆಕ್ಸ್ಟ್ ಲೆವೆಲ್ ಅಂತ ಹೇಳಬೇಕು. ಮಸಾಲ ಸಹ, ಯಾಕಂದರೆ ಒಂದು ಡಿಫ್ರೆಂಟ್ ಮಸಾಲ ಇದೆ ಮತ್ತು ಒಳ್ಳೆ ಫ್ರೈ ಆಗಿದೆ. ಮುರು ಮಸಾಲ ಮಾತ್ರ ಡಿಫ್ರೆಂಟ್ ಆಗಿದೆ, ಒಳ್ಳೆ ಮನೆಯಲ್ಲಿ ಫ್ರೈ ಮಾಡ್ತಾರಲ್ಲ ತವಾ ಫ್ರೈ, ಆ ಥರ. ವೆರಿ ನೈಸ್.
ಫ್ರೆಂಡ್ಸ್ ನೋಡಿ, ಚಟ್ನಿ ಒಳ್ಳೆ ಟೇಸ್ಟ್ ಉಂಟಾಯ್ತಾ, ಗಂಜಿಗೆ ಒಳ್ಳೆ ಸೂಪರ್ ಕಾಂಬಿನೇಷನ್. ಫ್ರೆಂಡ್ಸ್ ಟೇಸ್ಟ್ ವೈಸ್ ಓಕೆ, ಮೀನು ಸೂಪರ್ ಇದೆ ಆಯಿತಾ, ಒಳ್ಳೆ ಫ್ರೈ ಆಗಿದೆ, ತವಾ ಫ್ರೈ, ಮಸಾಲ ಕೂಡ ಒಳ್ಳೆದುಂಟು. ಗಂಜಿ ಅಂತೂ ನೆಕ್ಸ್ಟ್ ಮೇಲೆ ಹೇಳೋದು ಬೇಡ. ಬಟ್ ಈಗ ಪ್ರೈಸಿಂಗಲ್ಲಿ ಉಂಟಲ್ಲ ಫ್ರೆಂಡ್ಸ್, 3 ಸೈಜ್ ಅಷ್ಟೇನು ದೊಡ್ಡ ಇರಲಿಲ್ಲ, ಬಟ್ 3ಗೆ 130 ರೂಪಾಯಿ. ನನಗೆ ಪ್ರೈಸಿಂಗಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಆಗಿ ಥರ ಕಾಣಿತು, ಯಾಕಂದರೆ ಈ ಎಂಬಿಯನ್ಸಲ್ಲಿ ಈ ಮೀನಿಗೆ ಇಷ್ಟು ರೇಟ್ ಇಟ್ಟು ಸ್ವಲ್ಪ ಜಾಸ್ತಿನೇ ಆಯಿತು. ಬಟ್ ಗೊತ್ತಿಲ್ಲ, ಈಗ ಮೀನು ಸಹ ಸಿಗ್ತಾ ಇಲ್ಲ. ಬಟ್ ಟೇಸ್ಟ್ ವೈಸ್ ಅಲ್ಟಿಮೇಟ್, ಫುಲ್ ಮಾರ್ಕ್ಸ್ ಒಳ್ಳೆ ಇದೆ. ಪ್ರೈಸಿಂಗ್ ವೈಸ್ ಸ್ವಲ್ಪ ಜಾಸ್ತಿ ಆಯಿತು ನನಗೆ ಕಾಣ್ತಾ ಉಂಟು, ಯಾಕಂದರೆ ಮೀನು 3 ಸೈಜ್ ಉಂಟಲ್ಲ ಅಷ್ಟೇನು ದೊಡ್ಡ ಇಲ್ಲ, ಇದಕ್ಕೆ 130 ರೂಪಾಯಿ ಸ್ವಲ್ಪ ಜಾಸ್ತಿ ಆಯಿತು. ವಾಟ್ ಎವರ್, ಟೇಸ್ಟ್ ಒಳ್ಳೆ ಇದೆ. ಫ್ರೆಂಡ್ಸ್ ಈ ಗಂಜಿ ಊಟ ಮಾಡಿದೆ ಉಂಟಲ್ವಾ, ಹೊಟ್ಟೆ ಒಳ್ಳೆ ಫುಲ್ ಆಗ್ತದೆ ಮತ್ತು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್, ಖುಷಿಯಾಗೋದು ಊಟ ಮಾಡಿದ್ದಕ್ಕೆ. ಮತ್ತು ಈ ಥರ ಮೀನಿದ್ರೆ ಉಂಟಲ್ಲ ಮತ್ತು ಕೇಳೋದೇ ಬೇಡ, ಸೂಪರ್. ಫ್ರೆಂಡ್ಸ್ ನೋಡಿ, 3 ಪಲ್ಟಿ ಹಾಕಿ ಉಂಟಲ್ಲ, ಎಲ್ಲ ಫಿಶ್ ಖಾಲಿ ಮಾಡುವ ಇವತ್ತು. ನೋಡಿ, ಮುರಿದು ಏನು ಬಿಡಲಿಕ್ಕೆ ಇಲ್ಲ ಆಯಿತಾ, ಮಂಡೆ ಬಾಲ ಎಲ್ಲ ತಿನ್ನಲಿಕ್ಕೆ ಉಂಟು ಇವತ್ತು. ಫ್ರೆಂಡ್ಸ್ ನೋಡಿ, 3 ಖಾಲಿ ಆಗಿದೆ. ಈಗ ಮಂಡೆ ಸಹ ತಿನ್ನುವ ಆಯಿತಾ, ತಲೆ. ಈ ಮೀನಿನ ತಲೆ ಉಂಟಲ್ಲ, ಇದರಲ್ಲಿ ಒಳ್ಳೆ ಟೇಸ್ಟ್ ಇರ್ತದೆ. ಫ್ರೆಂಡ್ಸ್ 3 ಖಾಲಿ ಆಗ್ತಾ ಬಂತು. ಫ್ರೆಂಡ್ಸ್ ಈ ವ್ಲಾಗನ್ನು ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಓಕೆ, ಥ್ಯಾಂಕ್ ಯು. ಬನ್ನಿ ನೋಡಿ, ಕೊನೆಯಲ್ಲಿ ಉಂಟಲ್ಲ ಒಂದು ಉಪ್ಪಿನಕಾಯಿ ತಿನ್ನುವ. ನೋಡಿ, ಕರಂಡೆಕಾಯಿದು ಉಪ್ಪಿನಕಾಯಿ ಹಾಗೂ ಇವರ ಸ್ಪೆಷಲ್ ಮಜ್ಜಿಗೆ. ಫ್ರೆಂಡ್ಸ್ ನೋಡಿ, ಈ ಹೋಟೆಲ್ ಕದ್ರಿ ಹುಂಡೈ ಶೋರೂಮ್ ಪಕ್ಕದಲ್ಲಿದೆ. ಇವರ 2 ಹೋಟೆಲ್ ಉಂಟಾಯ್ತಾ, 2 ಕೂಡ ಸೇಮ್, ಶ್ರೀ ದುರ್ಗಾ ದರ್ಶಿನಿ ಕಿಚನ್ ಒಂದೇ. ಎಲ್ಲಿ ಸಹ ಹೋಗಿ ನೀವು ಊಟ ಮಾಡ್ಬೋದು. ನೋಡಿ, ಹುಂಡೈ ಶೋರೂಮ್ ಅದರ ರೈಟ್ ಅಪೋಸಿಟಲ್ಲಿದೆ ಈ ದುರ್ಗಾ ದರ್ಶಿನಿ ಹೋಟೆಲ್. ಓಕೆ ಫ್ರೆಂಡ್ಸ್, ಒಂದು ಒಳ್ಳೆ ಗಂಜಿ ಊಟ ಮಾಡಲಿಕ್ಕಿದ್ರೆ ದಯವಿಟ್ಟು ಇಲ್ಲಿ ಬನ್ನಿ, ಒಂದು ಒಳ್ಳೆ ಗಂಜಿ ಊಟ ಮಾಡಿ ವಿತ್ ವೆರೈಟಿ ಆಫ್ ಫಿಶ್ ಉಂಟು ಇವರ ಹತ್ರ. ಓಕೆ ಫ್ರೆಂಡ್ಸ್, ಈ ಒಂದು ಸಣ್ಣ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್ ಬಾಯ್.